ಉದಾಹರಣೆ ಕೊಟ್ಟಿದ್ದಾನೆ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. ಇಫ್ ಯು ವಾಂಟ್ ಟು ಬಿ ಎ ಫ್ರೂಟ್ಫುಲ್ ಲೈಫ್, ನೀವು ಫಲ ಕೊಡಬೇಕು. ಅನೇಕರಿಗೆ ಫಲದಾರಿಯಾಗಿ ನೀವು ಮಾರ್ಪಡಬೇಕು, ಫಲಗಳಾಗಿ ಕಾಣಲ್ಪಡಬೇಕಂದ್ರೆ ನೀವು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿರಬೇಕ್ರಿ ನೀವು. ಆಮೆನ್. ಯು ನೀಡ್ ಟು ಅಬೈಡ್ ಇನ್ ಕ್ರೈಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಮೊದಲನೇದಾಗಿ ನಾವು ಯಾರಲ್ಲಿ ನೆಲೆಗೊಂಡಿರಬೇಕ್ರಿ? ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಎರಡನೇದಾಗಿ ನೋಡೋಣ, ಅದೇ ಅಧ್ಯಾಯ 15ನೇ ಅಧ್ಯಾಯದ 9ನೇ ವಚನ ಹೇಳುತ್ತದೆ. ದಯವಿಟ್ಟು 7ನೇ ವಚನ ಹೇಳುತ್ತದೆ, ನಾವು ನೋಡೋಣ. ಮೊದಲನೇದಾಗಿ ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ 4ನೇ ವಚನದಲ್ಲಿ ನೋಡುವುದಾದರೆ, ಎರಡನೇದಾಗಿ ಹೇಳ್ತಾನೆ ಅಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೇನಾಗ್ತದೆ? ದೊರೆಯುತ್ತದೆ. ಸೆಕೆಂಡ್ ಪಾಯಿಂಟ್ ಈಸ್, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಆಮೆನ್. ಮೊದಲನೇದಾಗಿ ದೇವರಲ್ಲಿ ನೆಲೆಗೊಳ್ಳಬೇಕು, ಎರಡನೇದಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾಗಿರಬೇಕು. ಆಮೆನ್. ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಸೇಮ್ ಚಾಪ್ಟರ್ 9ನೇ ವಚನವನ್ನು ನಾವು ನೋಡೋಣ. ಅಲ್ಲಿ ವಚನ ಹೇಳುತ್ತದೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ಎಂಬುದಾಗಿ. ಆಮೆನ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ದೀಸ್ 3 ಥಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು, ಎರಡನೇದಾಗಿ ಆತನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ಮೂರನೇದಾಗಿ ಆತನ ಪ್ರೀತಿಯಲ್ಲಿ ನೆಲೆಗೊಂಡವರಾಗಬೇಕು ನಾವು. ಬಿಫೋರ್ ಎಂಟರಿಂಗ್ ಇನ್ ಟು ದ ನ್ಯೂ ಇಯರ್, ಲೆಟ್ ಅಸ್ ಪ್ರಿಪೇರ್ ಅವರ್ ಹಾರ್ಟ್ ಆ್ಯಂಡ್ ಮೈಂಡ್. ನಾವು ಯಾರಲ್ಲಿ ನೆಲೆಗೊಂಡಿದ್ದೇವೆ? ಕ್ರಿಸ್ತನ ವಾಕ್ಯದಲ್ಲಿ ನಾವು ನೆಲೆಗೊಂಡವರು ಆಗಿದ್ದೇವೋ ಅಥವಾ ಇಲ್ಲವೋ? ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೋ ಅಥವಾ ಇಲ್ಲವೋ? ಈ 3 ಕಾರ್ಯಗಳನ್ನು ಮಾಡುವಾಗ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ನಮ್ಮ ಜೀವನದಲ್ಲಿ ನೆರವೇರುತ್ತದೆ. 5ನೇ ವಚನ ಏನು ಹೇಳ್ತದೆ ಗೊತ್ತಾದರೆ, ನಾನು ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ಏನಾಗಿದ್ದಾನೆ? ತೋಟಗಾರನಾಗಿದ್ದಾನೆ. ಆತನ ಅಷ್ಟೇ ಹೇಳ್ತಾ ಇಲ್ಲ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಬಟ್ ಇನ್ನೊಂದು ಕೆಳಗಡೆ ಮುಂದೆ ಏನಂದರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಚಪ್ಪಳೆ ತಟ್ಟ ದೇವರು ನಾಮನ ಘನಪಡಿಸ. ನೀವು ನನ್ನನ್ನು ಬಿಟ್ಟು ಏನು ಹೇಳ್ತಾನೆ? ಇಂಗ್ಲಿಷ್ನಲ್ಲಿ ಹೇಳ್ತಾನೆ, ಫಾರ್ ಅಪಾರ್ಟ್ ಫ್ರಮ್ ಮೀ ಯು ಕೆನಾಟ್ ಡೂ ನಥಿಂಗ್ ಎಂಬುದಾಗಿ ಹೇಳ್ತಾನೆ. ಅಪಾರ್ಟ್ ಫ್ರಮ್ ಮೀ ಯು ಕೆನಾಟ್ ಡೂ ನಥಿಂಗ್ ಅಂದರೆ ದೇವರಿಲ್ಲದೆ ನಾವು ಏನೂ ಕೂಡ ಮಾಡಲಿಕ್ಕಾಗಲಿಲ್ಲ. ದೇವರಿಲ್ಲದೆ ನಾವು ಯಾವುದಕ್ಕಾದ್ರೂ ಕೈ ಹಾಕಿದ್ದೀವಿ ಅಂದರೆ, ನಾನು ಕಳೆದ ಸಾರಿ ಹೇಳಿದ್ದೇನೆ, ನಾವು ಸೋಲ್ತೇವೆ ಪ್ರಿಯರೇ. ಅದಕ್ಕೆ 2025ರಲ್ಲಿ ನನ್ನ ಜೀವನ ಯಾವ ರೀತಿಯಾಗಿರಬೇಕು? ನಾನು ನಡೆಯುವಾಗಲೆಲ್ಲ ನೀವು ಆ ಒಂದು ಅನುಭವ ಬರಬೇಕು. ಎಂಥ ಅನುಭವ ಬರಬೇಕಂದ್ರೆ, ದೇವರು ನನ್ನ ಜೊತೆಗಿದ್ದಾನೆ, ದೇವರು ನನ್ನ ಜೊತೆಗಿದ್ದಾನೆ. ಮಲಗುವಾಗಲೂ ದೇವರು ನನ್ನ ಜೊತೆಗಿದ್ದಾನೆ, ಕೆಲಸ ಮಾಡುವಾಗಲೂ ದೇವರು ನನ್ನ ಜೊತೆಗಿದ್ದಾನೆ, ದಾರಿ ನಡೆಯುವಾಗಲೂ ದೇವರು ನನ್ನ ಜೊತೆಗಿದ್ದಾನೆ, ನಾನು ಕುಟುಂಬದೊಟ್ಟಿಗಿದ್ದಾಗಲೂ ಕೂಡ ದೇವರು ನನ್ನ ಜೊತೆಗಿದ್ದಾನೆ ಅನ್ನುವಂಥ ಆ ಒಂದು ಫೀಲಿಂಗನ್ನು ನೀವು ಅನುಭವಿಸುವಂಥವರಾಗಿರಬೇಕು. ಸಿದ್ಧರಾಗಿರಿ ಪ್ರಿಯರೇ. ಪ್ಲೀಸ್ ಪ್ರಿಪೇರ್. 3 more days ಇನ್ನು 3 ದಿನಗಳಿದೆ, ಅದಕ್ಕಾಗಿ ಸಿದ್ಧರಾಗೋಣ. ಆಮೆನ್.